ಪ್ರಶಾಂತ ನೇರ ಸಂಪರ್ಕದಲ್ಲಿದ್ದಾರೆ. ಪ್ರಶಾಂತ, ಲುಕ್ ಎಟ್ ದ ಡೇ. ನವೆಂಬರ್ 20, 2.5 ವರ್ಷ ಇವತ್ತಿಗೆ ಕಂಪ್ಲೀಟ್. ಅಂದರೆ ಇವತ್ತೇ ಮಧ್ಯಾಹ್ನ ಫ್ಲೈಟ್ ಹಿಡ್ಕೊಂಡು ದಿಲ್ಲಿಗೆ ಹೋಗಿ ವರಿಷ್ಠರ ಮೇಲೆ ಒತ್ತಡ ಹಾಕುವ ಪ್ಲಾನು. ಹೌ ಡು ಯು ರೀಡ್ ಇಟ್? ಅಜಿತ್, ಬಿಹಾರದ ಚುನಾವಣೆ ಫಲಿತಾಂಶ ಬರುವವರೆಗೂ ಒಂದು ಲೆಕ್ಕ ಕಾಂಗ್ರೆಸ್ನಲ್ಲಿತ್ತು. ಫಲಿತಾಂಶ ಬಂದ ನಂತರ ಒಂದು ಲೆಕ್ಕ ಇದೆ. ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಕಾಣಿಸ್ತಾ ಇರತಕ್ಕಂಥದ್ದು, ಡಿ ಕೆ ಶಿವಕುಮಾರ್ಗೆ ಸೋನಿಯಾ ಗಾಂಧಿ ಮತ್ತು ಪ್ರಿಯಾಂಕಾ ಗಾಂಧಿ ಏನು ಭರವಸೆ ಕೊಟ್ಟಿದ್ರು ಅದನ್ನು ಎಕ್ಸಿಕ್ಯೂಷನ್ ಮಾಡಬೇಕು, ಈಗ ಮಾಡಬೇಕು, ಮುಂದೆ ಮಾಡಬೇಕು ಅಂತಕ್ಕಂಥದ್ರ ಬಗ್ಗೆ ರಾಹುಲ್ ಗಾಂಧಿ ಇನ್ನೂ ಅಪ್ಲಿಕೇಶನ್ ಆಫ್ ಮೈಂಡ್ ಮಾಡದಂತೆ ಕಾಣ್ತಿಲ್ಲ. ಓಕೆ. ಆ ಕಾರಣದಿಂದ ಡಿ ಕೆ ಶಿವಕುಮಾರ್ಗೆ ಇನ್ನೂವರೆಗೂ ಕೂಡ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ಮೊನ್ನೆ ಸಿದ್ದರಾಮಯ್ಯನವರಿಗೆ ಬಿಹಾರ ಚುನಾವಣಾ ಫಲಿತಾಂಶದ ನಂತರ ಅಪಾಯಿಂಟ್ಮೆಂಟ್ ಸಿಕ್ತು. 10 ನಿಮಿಷಗಳ ಕಾಲ ಮಾತನಾಡಿದರು, ಸಂಪುಟ ಪುನಾರಚನೆಯ ಪ್ರಸ್ತಾಪ ಮಾಡಿದರು, PCC ಅಧ್ಯಕ್ಷರ ಬದಲಾವಣೆಯ ಪ್ರಸ್ತಾಪವನ್ನು ಮಾಡಿದರು. ಖರ್ಗೆ ಅವರನ್ನು ಭೇಟಿಯಾಗಿ ಅಂತ ರಾಹುಲ್ ಗಾಂಧಿ ಹೇಳಿದರು. ಖರ್ಗೆ ಅವರು ಹೇಳಿದರು, ಇನ್ನೊಂದು ಸ್ವಲ್ಪ ದಿನ ಕಾಯಿರಿ, ನೋಡೋಣ ಮುಂದೇನಾಗುತ್ತೆ, ನಾನು ಗಾಂಧಿ ಕುಟುಂಬದ ಜೊತೆ ಚರ್ಚೆ ಮಾಡಿ ಐ ವಿಲ್ ರಿವರ್ಟ್ ಯು ಬ್ಯಾಕ್ ಅಂತ ಹೇಳಿ ಕಳಿಸಿದರು. ಡಿ ಕೆ ಶಿವಕುಮಾರ್ ಕೂಡ ರಾಹುಲ್ ಗಾಂಧಿ ಭೇಟಿಗೆ ಸಮಯವನ್ನು ಕೇಳಿದರು. ರಾಹುಲ್ ಗಾಂಧಿ ಇನ್ನೂವರೆಗೂ ಕೂಡ ಡಿ ಕೆ ಶಿವಕುಮಾರ್ಗೆ ಭೇಟಿಯ ಅವಕಾಶವನ್ನು ಕೊಡಲ್ಲ ಅಂತಿಲ್ಲ. ದಿಲ್ಲಿ ಮೂಲಗಳು ಹೇಳುತ್ತಿರುವ ಪ್ರಕಾರ ಇನ್ನೊಂದು 3-4 ದಿನಗಳಲ್ಲಿ ರಾಹುಲ್ ಗಾಂಧಿ ಡಿ ಕೆ ಅವರನ್ನ ಕರೆದು ಮಾತನಾಡಿಸುವಂಥ ಸಾಧ್ಯತೆಗಳು ಜಾಸ್ತಿ ಇವೆ. ಆದರೆ ಅದರ ಅರ್ಥ ನಾಯಕತ್ವ ಬದಲಾವಣೆಯನ್ನು ತರಾತುರಿಯಲ್ಲಿ ಮಾಡ್ತೀವಿ ಅನ್ನುವ ಯಾವುದೇ ರೀತಿಯಾಗಿರ್ತಕ್ಕಂಥ ಭರವಸೆ ಕಳೆದ 1 ವಾರದಲ್ಲಿ ಡಿ ಕೆ ಶಿವಕುಮಾರ್ಗೆ ಸಿಕ್ಕಿಲ್ಲ. ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಸೋಮವಾರ ಅವರು ಅಜ್ಜಯ್ಯ ಅವರ ಗುರುಗಳ ಬಳಿ ಕೂಡ ಹೋಗ್ತಾರೆ. ಆ ಕಾರಣದಿಂದ ಅವರು ವಾಪಸ್ ಬೆಂಗಳೂರಿಗೆ ಬಂದರು. ಅಪಾಯಿಂಟ್ಮೆಂಟ್ ಸಿಕ್ಕ ತಕ್ಷಣ ಅವರು ವಾಪಸ್ ದಿಲ್ಲಿಗೆ ಹೋಗುವ ತಯಾರಿಯಲ್ಲಿದ್ದಾರೆ. ಆದರೆ ಇದರಲ್ಲೊಂದು ಪೇಚು ಇದೆ ಅಜಿತ್. ಇದು ಇನ್ನೊಂದು ವಾರ ಟೈಮ್ ತೆಗೆದುಕೊಂಡ್ರೂ ಕೂಡ ಡಿಸೆಂಬರ್ 8ರ ಅಧಿವೇಶನ ಬರುತ್ತೆ. ಹೌದು. ಹೀಗಾಗಿ ಡಿಸೆಂಬರ್ 8ರ ಅಧಿವೇಶನಕ್ಕಿಂತ ಮುಂಚೆ ತರಾತುರಿಯಲ್ಲಿ ಈ ಎಲ್ಲ ಬದಲಾವಣೆಗಳನ್ನು ಮಾಡುವ ಸಾಹಸ, ಧೈರ್ಯ, ವಿಶ್ವಾಸ ಅಥವಾ ಮನಸ್ಥಿತಿಯನ್ನು ಹೈಕಮಾಂಡ್ ತೋರಿಸುತ್ತಾ ಅಂತಕ್ಕಂಥದ್ರ ಬಗ್ಗೆ ಡಿ ಕೆ ಶಿವಕುಮಾರ್ ಮತ್ತು ಡಿ ಕೆ ಸುರೇಶ್ ಇಬ್ಬರಿಗೂ ಕೂಡ ಒಂದಿಷ್ಟು ಆತಂಕಗಳಿವೆ. ಆ ಕಾರಣಕ್ಕೋಸ್ಕರ ತಮ್ಮ ಬೆಂಬಲಿಗರನ್ನು ದೆಹಲಿಗೆ ಕಳಿಸ್ತಾ ಇದ್ದಾರೆ. ಇಲ್ಲ, ನೀವೇನು ಪ್ರಾಮಿಸ್ ಮಾಡಿದ್ರಿ ಅದನ್ನು ದೀಸ್ ಆರ್ ಆಲ್ ನೋಡಿ. ಇದೊಂದು ನನಗನ್ಸುತ್ತೆ ಪಾಲಿಟಿಕ್ಸ್ನಲ್ಲಿ ಕೆಲವೊಂದು ಸಲ ಈ ರೀತಿ ಕಳಿಸೋದು ಕೂಡ ಹೈಕಮಾಂಡ್ ಏನೂ ಗೊತ್ತಿಲ್ಲ ಅಂತಲ್ಲ, ಬಟ್ ನೀವು ಸಾರ್ವಜನಿಕವಾಗಿ ಬಾಲ್ ಶುಡ್ ರೋಲ್ ಮಾಡ್ತಾ ಇರಬೇಕು. ಸಾರ್ವಜನಿಕವಾಗಿ ಈ ವಿಷಯ ಚರ್ಚೆ ಆಗ್ತಾ ಇರಬೇಕು. ಅಂದರೆ ಡೈರೆಕ್ಟಾಗಿ ಡಿ ಕೆ ಶಿವಕುಮಾರ್, ಡಿ ಕೆ ಸುರೇಶ್ ಮಾತಾಡದೆ ಹೋದರೂ ಕೂಡ ಅವ್ರು ನೇರವಾಗಿ ಈಗ ಇವತ್ತು ಮಧ್ಯಾಹ್ನದಿಂದ ಇಡೀ ಕರ್ನಾಟಕದಲ್ಲಿ ಏನು ಸುದ್ದಿ ಇದೆ, ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗ ಶಾಸಕರು ದಿಲ್ಲಿಗೆ ಹೋಗ್ತಿದ್ದಾರೆ. ಈಗ ನಾಳೆ ಅವರಿಂದಾಗಿ ಏನು ವೇಣುಗೋಪಾಲ್ ಮೇಲೆ ಒತ್ತಡ ಹಾಕ್ತಕ್ಕಂಥದ್ದೇನು ಅವಶ್ಯಕತೆ ಇಲ್ಲ. ಆದರೆ ಸಾರ್ವಜನಿಕವಾಗಿ ಈ ವಿಷಯ ಹೆಚ್ಚು ಚರ್ಚೆಯಲ್ಲಿರಬೇಕು ಮತ್ತು ಆ ಒತ್ತಡ ಹೈಕಮಾಂಡ್ ಮೇಲೂ ಕೂಡ ಬೀಳ್ತಾ ಇರಬೇಕು. ಒನ್ ಲೈನ್ ನನಗನ್ಸುತ್ತೆ ರೆಸಲ್ಯೂಷನನ್ನು ಡಿ ಕೆ ಶಿವಕುಮಾರ್ ಮತ್ತು ತಂಡ ಮಾಡಿದೆ. ನಮಗೇನು ಭರವಸೆ ಕೊಟ್ಟಿದ್ರಿ ಅದನ್ನು ಈಡೇರಿಸಿ. ಅದನ್ನು ಬಿಟ್ಟು ಒಂದು ಅಕ್ಷರವೂ ಕೂಡ ಡಿ ಕೆ ಶಿವಕುಮಾರ್ ಬೆಂಬಲಿಗ ಶಾಸಕರು ಮಾತಾಡ್ತಾ ಇಲ್ಲ, ಡಿ ಕೆ ಸುರೇಶ್ ಮಾತಾಡ್ತಾ ಇಲ್ಲ. ಅವರು ಮುಖ್ಯಮಂತ್ರಿಗಳಿಗೆ ಹೇಳ್ತಾ ಇರೋದೇನು, ಡಿ ಕೆ ಸುರೇಶು ನೀವೇನು ಭರವಸೆಯನ್ನು ಕೊಟ್ಟಿದ್ರಿ 2.5 ವರ್ಷಗಳ ಹಿಂದೆ ಅದನ್ನು ನೀವು ಈಡೇರಿಸಿ ಅಂತಕ್ಕಂಥದ್ದನ್ನು ಹೇಳ್ತಿದ್ದಾರೆ. ಆ ಕಾರಣದಿಂದ ನನಗನ್ಸುತ್ತೆ ಅಜಿತ್, ರಾಹುಲ್ ಗಾಂಧಿ ಮನಸ್ಸು ಮಾಡುವವರೆಗೆ ಈ ವಿಷಯ ಸ್ವಲ್ಪ ಮಟ್ಟಿಗೆ ನೆನೆಗುದಿಗೆ ಬಿದ್ದಿರುತ್ತೆ. ಒತ್ತಡ, ಪ್ರತಿ ಒತ್ತಡ, ಈ ತಂತ್ರಗಳು ಇನ್ನೂ ಕೆಲವು ದಿನಗಳ ಕಾಲ ಮುಂದುವರಿತವೆ. ಸುಮಾರು 6 ತಿಂಗಳ ಕಾಲ ಡಿ ಕೆ ಶಿವಕುಮಾರ್ ಒಂದು ರೀತಿ ಹೈಕಮಾಂಡ್ ನಾನೇನು ಹೇಳ್ತೀನಿ ಅದನ್ನು ಹೈಕಮಾಂಡ್ ಒಪ್ಕೊಳ್ಳುತ್ತೆ ಅನ್ನುವ ರೀತಿಯ ವಾತಾವರಣ ಸೃಷ್ಟಿಯಾಗಿತ್ತು. ಆದರೆ ನನಗನ್ಸುತ್ತೆ ಬಿಹಾರ್ ಚುನಾವಣೆಯ ಫಲಿತಾಂಶದ ನಂತರ ಹೈಕಮಾಂಡ್ಗೊಂದು ಆತಂಕ ಇದೆ, ನಂಬರ್ 1. ನಂಬರ್ 2 ಅಜಿತ್, ಹೈಕಮಾಂಡ್ನ ನನಗೆ ಹಿಂದಿ ಶಬ್ದ ಬರುತ್ತದು, ಹೈಕಮಾಂಡ್ಗೆ ಗಲಿಯಾರೋಮೆ ಅಂದರೆ ಎಲ್ಲೋ ಹೈಕಮಾಂಡ್ನ ಗಲ್ಲಿಗಳಲ್ಲಿ ಸಿದ್ದರಾಮಯ್ಯನವರು ದಿಲ್ಲಿಗೆ ಹೋದಾಗ ಈ ಅಂಶವನ್ನು ಸ್ಪಷ್ಟ ಮಾಡಿ ಬಂದಿದ್ದಾರೆ, ನಾನು ಅಧಿಕಾರದಿಂದ ಕೆಳಗೆ ಇಳಿಯಲ್ಲ. ಅವರು ಹೈಕಮಾಂಡ್ನ ಅಂಗಳದಲ್ಲಿ ಈ ವಿಷಯವನ್ನು ಸ್ಪಷ್ಟ ಮಾಡಿ ಬಂದಿದ್ದಾರೆ, ಹೇಳಿದ್ದಾರೆ ಅನ್ಸುತ್ತೆ. ಡೆಫಿನೆಟ್ಲಿ ಹೇಳಿ ಬಂದಿದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಇಳಿಯಲ್ಲ. ಅದನ್ನು ನೇರವಾಗಿ ರಾಹುಲ್ ಗಾಂಧಿ ಮುಂದೆ ಹೇಳಬೇಕಂತೇನಿಲ್ಲ. ಹೌದು, ಬಟ್ ರಾಹುಲ್ ಗಾಂಧಿಯ ಕಣ್ಣು ಕಿವಿಗಳಲ್ಲಿ ಹತ್ರ ಅದನ್ನು ಸ್ಪಷ್ಟಪಡಿಸಿ ಬಂದಿದ್ದಾರೆ. ಆ ಕಾರಣದಿಂದ ಹೈಕಮಾಂಡ್ ಕೂಡ
ಈ ವಿಷಯವನ್ನು ತರಾತುರಿಯಲ್ಲಿ ತೆಗೆದುಕೊಳ್ತಕ್ಕಂಥ ಆತುರತೆಯನ್ನು ತೋರ್ತಾ ಇಲ್ಲ. ಎಸ್ ಬಟ್ ಡಿ ಕೆ ಶಿವಕುಮಾರ್ಗೊಂದು ಆತುರತೆ ಇದೆ. 2.5 ವರ್ಷ ಆಯಿತು. ಆಮೇಲೆ ಇನ್ನೊಂದು ಡಿ ಕೆ ಶಿವಕುಮಾರ್ಗೂ ಕೂಡ ಇರ್ತಕ್ಕಂಥದ್ದು, 2.5 ವರ್ಷದಿಂದ ಡಿ ಕೆ ಶಿವಕುಮಾರ್ ಈ ಟೆಂಪೋ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಜಿತ್. ಪಕ್ಷನಿಷ್ಠೆ ಅಲ್ಲ, ಪಕ್ಷನಿಷ್ಠೆ ಅಲ್ಲ, 2.5 ವರ್ಷದ ನಂತರ ನಾನು ಮುಖ್ಯಮಂತ್ರಿ ಆಗ್ತೀನಿ. ಎಸ್ ಎಷ್ಟು ದಿನ ತಡವಾಗುತ್ತೋ ಅಷ್ಟು ದಿವಸ ಅಧಿಕಾರ ಕಳ್ಕೊಂಡ್ರಿ. ಅಲ್ಲ, ಒಂದು ಅಧಿಕಾರ ಕಳ್ಕೊಂಡ್ರು, 2 ವಿಷಯಗಳು ನಡೆಯುತ್ತವೆ. ಎಷ್ಟು ದಿನ ತಡವಾಗುತ್ತೋ ಅವರ ವಿಶ್ವಾಸಕ್ಕೊಂದು ರೀತಿಯ ಕುಂದು ಬರುತ್ತೆ. ಎಸ್ ಎರಡನೇದವ್ರಿಗೆ ಸಿಂಪತಿನೂ ಬರ್ಬೋದು. ಎರಡೂ ಬರುತ್ತೆ. ಆದರೆ ಅಂತಿಮವಾಗಿ ರಾಜಕಾರಣದಲ್ಲಿ ಬೇಕಾಗಿರ್ತಕ್ಕಂಥದ್ದು ಕುರ್ಚಿ. ಪ್ರಾಯಶಃ ಡಿ ಕೆ ಶಿವಕುಮಾರ್ ಇವತ್ತವರು ಕಳಿಸ್ತಾ ಇರ್ತಕ್ಕಂಥದ್ದು ನೋಡಿದರೆ, ನಾವು ಒಂದು ತಿಂಗಳ ಹಿಂದೆ ಮಾತನಾಡುವವರೆಗೂ ಕೂಡ ಡಿ ಕೆ ಶಿವಕುಮಾರ್ ಬಣ ಹೇಳ್ತಿತ್ತು, ಹೈಕಮಾಂಡ್ ನಮ್ಗೆ ಹೇಳಿಬಿಟ್ಟಿದೆ, ಕೆ ಸಿ ವೇಣುಗೋಪಾಲ್ ಹೇಳಿದ್ದಾರೆ, ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್, ಇಟ್ ವಿಲ್ ಬಿ ಡನ್, ಬಿ ಪೇಷಂಟ್ ಅಂತ ಹೇಳಿದ್ದಾರೆ, ಹಾಗಾಗಿ ನಾವು ಏನನ್ನೂ ಮಾತಾಡಲ್ಲ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಬಣ ಹೇಳ್ತಿತ್ತು. ನೀವು ಕರೆಸ್ಪಾಂಡಿಂಗ್ಲಿ ಅವರ ಹೇಳಿಕೆಗಳನ್ನು ನೋಡಿ, ತುಂಬ ತಾಳ್ಮೆಯಿಂದ ಮಾತಾಡ್ತಾ ಇದ್ರು. ಹೌದು. ಈಗ ಡಿ ಕೆ ಸುರೇಶ್ ಏನಂತಾರೆ, ರಂಗಪ್ರವೇಶ ಮಾಡಿದ್ದಾರೆ ಕಳೆದ 4 ದಿನದಿಂದ. ಅಣ್ಣನ ಪರವಾಗಿ ಲಾಬಿ ಮಾಡ್ತಕ್ಕಂಥದ್ದು, ಗಟ್ಟಿಯಾಗಿ ಹೇಳ್ತಕ್ಕಂಥದ್ದನ್ನು ಅವರು ಮಾಡ್ತಿದ್ದಾರೆ. ಆದರೆ ಹೈಕಮಾಂಡ್ ಇದಕ್ಕೆ ಒಪ್ಪತ್ತಾ ಅಂತಕ್ಕಂಥದ್ದು ಒಂದು ಮುಖ್ಯವಾಗಿರ್ತಕ್ಕಂಥ ಪ್ರಶ್ನೆ ಅಜಿತ್. ಅದಕ್ಕೆ ಸಿದ್ದರಾಮಯ್ಯನವರು ಏನು ದಿಲ್ಲಿ ಯಾತ್ರೆ ಮಾಡಿದರು, ಆಗ ಅವರು ಭಾಳ ಸ್ಪಷ್ಟವಾಗಿ ಹೈಕಮಾಂಡ್ಗೆ ಹೇಳಿ ಬಂದಿದ್ದಾರೆ ಅಂತಕ್ಕಂಥದ್ದನ್ನು ಅವ್ರ ಮೂಲಗಳು ಹೇಳ್ತಾ ಇವೆ. ನಾವು ಯಾವುದೇ ಕಾರಣಕ್ಕೂ ಕೂಡ ಅಧಿಕಾರವನ್ನು ಬಿಟ್ಕೊಡೋ ಮನಸ್ಥಿತಿಯಲ್ಲಿಲ್ಲ. ಸೊ ದ್ಯಾಟ್ ಮೇ ಲೀಡ್ ಟು ಎ ಹಾರ್ಡ್ ಬಾರ್ಗೇನಿಂಗ್. ಕರೆಕ್ಟ್. ಆ ಬಾರ್ಗೇನಿಂಗ್ನ ಸ್ವರೂಪ ಏನು ಅಂತಕ್ಕಂಥದ್ದು ಗೊತ್ತಾಗಬೇಕಾದ್ರೆ ನಾವು ಇನ್ನೊಂದು ವಾರ ಕಾಯಬೇಕಾಗತ್ತೆ. ಯಾಕಂದರೆ ದಿಸ್ ಈಸ್ ಅ ಫಸ್ಟ್ ಮೂವ್ ಬೈ ಡಿ ಕೆ ಶಿವಕುಮಾರ್. ಬಹಳ ವರ್ಷಗಳ ನಂತರ ಅಲ್ಲ, ಈ ಮೂವ್ನ ಉದ್ದೇಶ ಏನಿರ್ಬೋದು? ಯಾವ ಗುರಿ ಸಾಧನೆ ಇದು? ಅಂದರೆ ಇಮಿಡಿಯೇಟ್ ಗೋಲ್ ಏನಾರು ಇದೆಯಾ? ಅಂತಿಮ ಗೋಲ್ ಅಫ್ಕೋರ್ಸ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗೋದೆ. ಅದೇ ದಿಸ್ ಇಸ್ ಟು ಕೀಪ್ ದ ಟೆಂಪೋ. ಓಕೆ. ಒಕ್ಕಲಿಗ ಭಾಗದ ಶಾಸಕರು ಒಂದು 7-8 ಜನ ಹೋಗಿ ದಿಲ್ಲಿಯಲ್ಲಿ ಒತ್ತಡ ಹಾಕಿ, ಕರ್ನಾಟಕದಲ್ಲೂ ಅದು ಟೆಂಪೋ ಮೇಂಟೈನ್ ಇರುತ್ತೆ, ದಿಲ್ಲಿಯಲ್ಲೂ ಅದು ಟೆಂಪೋ ಮೇಂಟೈನ್ ಇರುತ್ತೆ. 8 ಜನ ಶಾಸಕರಿಂದ ಮುಖ್ಯಮಂತ್ರಿ ಬದಲಾವಣೆಯ ನಿರ್ಣಯವನ್ನೇನು ಹೈಕಮಾಂಡ್ ತೆಗೆದುಕೊಳ್ಳಲ್ಲ. ಆ ನಿರ್ಣಯವನ್ನು 8 ಜನ ಶಾಸಕರು ಬಂದು ಹೇಳಿದ್ರು ಅಂತ ತೆಗೆದುಕೊಳ್ಳಲ್ಲ. ಹೌದು. ಆದರೆ ಒಕ್ಕಲಿಗ ಶಾಸಕರು ಹೋಗಿ ಹೇಳಿದಾಗ ಆ ಒಂದು ಟೆಂಪೋ ಅದಕ್ಕೊಂದು ಬೇರೆ ರೀತಿಯಾಗಿರ್ತಕ್ಕಂಥ ಜಾತಿಯ ಸ್ವರೂಪ ಇರುತ್ತೆ, ಜಾತಿಯ ಸಮೀಕರಣಗಳು ಮುಂದೆ ಬರ್ತವೆ, ಇವೆಲ್ಲವೂ ಅಂಶಗಳು ನಿಶ್ಚಿತವಾಗಿರ್ತವೆ. ನನಗನ್ಸುತ್ತೆ ಅಜಿತ್, ರಾಹುಲ್ ಗಾಂಧಿ ಅವರನ್ನು ಕನ್ವಿನ್ಸ್ ಮಾಡುವ ಪ್ರಯತ್ನವನ್ನು ಡಿ ಕೆ ಶಿವಕುಮಾರ್ ಈಗ ಶುರು ಮಾಡಿದ್ದಾರೆ. ಇಲ್ಲಿಯವರೆಗೆ ಅವ್ರಿಗನ್ನಿಸ್ತಾ ಇತ್ತು, ಇಲ್ಲ ನನಗೇನು ಭರವಸೆ ಸಿಕ್ಕಿದೆ ಅದರ ಪ್ರಕಾರವಾಗಿ ನವೆಂಬರ್ನಲ್ಲಿ ಎಲ್ಲವೂ ಆಗೋಗುತ್ತೆ. ಬಟ್ ಬಿಹಾರದ ಚುನಾವಣೆಯ ಸೋಲಿನ ನಂತರ ಒಂದು ರೀಥಿಂಕಿಂಗ್ ಅಂತಿರೋ ಅಥವಾ ಒಂದು ಲ್ಯಾಕ್ಲಸ್ಟರ್ ಎಟಿಟ್ಯೂಡ್ ಅಂತಿರೋ ಹೈಕಮಾಂಡ್ನಲ್ಲಿದೆ. ಎಸ್, ಹೈಕಮಾಂಡ್ ತರಾತುರಿಯಲ್ಲಿಲ್ಲ, ಈಗ ನಾಳೆ ನಿರ್ಣಯ ತೆಗೆದುಕೊಂಡು ಬಿಡ್ತೀವಿ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಹೇಳ್ತಾ ಇಲ್ಲ. ರಾಹುಲ್ ಗಾಂಧಿ ಅವ್ರಿಗೆ ಅಪಾಯಿಂಟ್ಮೆಂಟ್ ಡಿಲೇ ಮಾಡ್ತಿದ್ದಾರೆ ಅಂತದ್ರ ಅರ್ಥವೇ ಹೀ ಈಸ್ ಥಿಂಕಿಂಗ್ ವೆನ್ ಟು ಗೋ, ವೆನ್ ನಾಟ್ ಟು ಗೋ ಅನ್ನೋದು ಇರುತ್ತಲ್ಲ ಹೈಕಮಾಂಡ್. ಹೌದು. ಆ ಕಾರಣದಿಂದ ಡಿ ಕೆ ಶಿವಕುಮಾರ್ ಕೂಡ ಒತ್ತಡದ ಪ್ರಯತ್ನವನ್ನು ಇವತ್ತು ತನ್ನ ಪರವಾಗಿರ್ತಕ್ಕಂಥ ಶಾಸಕರನ್ನು ದಿಲ್ಲಿಗೆ ಕಳಿಸುವುದರ ಮೂಲಕ ಶುರು ಮಾಡಿದ್ದಾರೆ ಅಂತ ಅನಿಸುತ್ತೆ. ಎಸ್. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.